ನಮಸ್ತೆ. ಮುಗ್ಧತೆಯಿಂದ ಬಹಳ ಕಾರ್ಯಕ್ರಮ ಯಶಸ್ವಿ ಮಾಡಲು ನಡೀತದೆ. ಹೇಳಕ್ ಇಷ್ಟಪಡ್ತೀರಾ ಸರ್? ನನಗೆ ನನ್ನ ಉದ್ದೇಶ ಏನು ಹೇಳಿದ್ರೆ, ಮಾನವರು ಒಳ್ಳೆಯ ಆಹಾರವನ್ನು ಸೇವಿಸಬೇಕು, ಒಳ್ಳೆಯ ಗ್ರಂಥಗಳನ್ನು ಓದಬೇಕು. ಈ ಎರಡೂ ಕೂಡ ಒಂದು ಆಹಾರ ಹೊಟ್ಟೆಗೆ ತೆಗೆದುಕೊಳ್ತೇವೆ. ನಾನು ಒಳ್ಳೆಯ ಆಹಾರ ಹೊಟ್ಟೆಗೂ ಬೇಕು, ಒಳ್ಳೆಯ ಆಹಾರ ಬುದ್ಧಿಗೂ ಕೊಡಬೇಕು. ಈ ಎರಡಕ್ಕೆ ಒಳ್ಳೆಯ ಆಹಾರವನ್ನು ನೀಡಿದರೆ ಮಾನವ ಸಮಾಜ ದಿವ್ಯವೂ ಆಗುತ್ತೆ, ಭವ್ಯವೂ ಆಗಿ ಭಾರತ ಭೂಲೋಕದಲ್ಲಿ ಅತ್ಯಂತ ಕೀರ್ತಿಶೇಷವಾಗಿ ಭಾರತ ಭೂಲೋಕಕ್ಕೆಲ್ಲ ಒಳ್ಳೆಯದನ್ನ ಬೋಧಿಸಬೇಕು. ಎಲ್ಲರೂ ಯುದ್ಧವ ನಿಲ್ಲಬೇಕು, ಎಲ್ಲರೂ ಶಾಂತಿಯಿಂದ ಸುಖ ಸಂತೋಷದಿಂದ ದೇವರು ಸಾಧಿಸಬೇಕು ಅಂತ ಹೇಳಿ ನನ್ನ ಪರಮೋದ್ದೇಶ, ಪರಮ ಧ್ಯೇಯ, ಪರಮ ಗುರಿ. ಸರ್, ನೀವು ದೊಡ್ಡವರಿದ್ದೀರಾ, ಬಹಳಷ್ಟು ಕಾರ್ಯಕ್ರಮ ಮಾಡಿದ್ದೀರಾ. 50 ವರ್ಷ 60 ವರ್ಷ ಮೇಲ್ಪಟ್ಟವರ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸರ್ ಎಲ್ಲ ಒಂದು ಯುವಕರು ಯುವತಿಯರು ಹೆಣ್ಮಕ್ಳು ಗಂಡ್ಮಕ್ಳು ಬಂದು ಬಹಳ ಸಂತೋಷ ಪಡ್ತಿದ್ದಾರೆ. ಈ ಒಂದು ಯಂಗ್ಸ್ಟರ್ಸ್ ಏನ್ ಹೇಳ್ತೀರಾ ಸರ್? ಯಂಗ್ಸ್ಟರ್ಸ್ ಇದೆ, ನಾವು ಮಾರ್ಗದರ್ಶನ ಮಾಡಬೇಕು, ಒಳ್ಳೊಳ್ಳೆ ಗ್ರಂಥಗಳನ್ನು ನೀಡಬೇಕು, ಒಳ್ಳೆ ಬೋಧನೆಯನ್ನು ನೀಡಬೇಕು. ಇದು ನಮ್ಮ ಇಂದಿನ ಎಲ್ಲರೂ ವಿದ್ಯಾವಂತರು, ಬುದ್ಧಿವಂತರು, ಬೇಕಾದಷ್ಟು ವಿದ್ಯೆ ಬುದ್ಧಿ ಎಲ್ಲ ಇದೆ. ಆದರೂ ಸಂಸಾರದಲ್ಲಿ ದಂಪತಿಗಳಲ್ಲಿ ಸಮೇತ ಒಗ್ಗಟ್ಟಿಲ್ಲ, ಒತ್ತಡ ಇಲ್ಲ. ಅಲ್ಲಿಯೇ ಅಲ್ಲಿಂದಲೇ ಶುರುವಾಗಿದೆ. ಇದು ದೇಶದೊಳಗೂ ಶುರುವಾಗಿದೆ. ಮಾನವನಲ್ಲಿ ಸಂಸಾರ ಸರಿ ಹೋಗಬೇಕು. ಮೊದಲು ಸಂಸಾರ ಸರಿ ಹೋದ್ರೆ ಪ್ರತಿಯೊಬ್ಬರ ಸಂಸಾರವೂ ಸರಿ ಹೋದಾಗ ಸಮಾಜ ಸರಿ ಹೋಗುತ್ತೆ, ದೇಶ ಸರಿ ಹೋಗುತ್ತೆ, ಲೋಕರು ಸರಿ ಹೋಗುತ್ತೆ. ಇದಕ್ಕೆ ಬೇಕಾದಂತ ಜ್ಞಾನವನ್ನ ನಾವು ತಿಳಿದವರು ತಿಳಿಸ್ಬೇಕು. ಜಗತ್ತಿನ ಪ್ರತಿಯೊಬ್ಬರ ಮನೆಗೂ ಮನಕ್ಕೂ ಮುಟ್ಟಿಸುವ ಹಾಗೆ ವ್ಯವಸ್ಥೆ ಆಗ್ಬೇಕು. ಅದಕ್ಕೆ ನಾನೊಬ್ಬಲ್ಲ, ಎಲ್ಲರೂ ಸಹಕಾರ ಬೇಕು, ಎಲ್ಲರೂ ಜೊತೆ ಸೇರ್ಬೇಕು, ಅಂತ ವ್ಯವಸ್ಥೆಯನ್ನು ನಡೆಸಬೇಕು. ಅದಕ್ಕೆ ಎಲ್ಲರ ಪ್ರೋತ್ಸಾಹ ಬೇಕು, ಪ್ರಚಾರ ಆಗ್ಬೇಕು. ಸರ್, ಈಗ ಒಂದು ಪುಸ್ತಕ ಬಿಡುಗಡೆ ಆಗಿದೆ, ಸನ್ಮಾನ ನಡೆದಿದೆ, ಬಂದವರೆಲ್ಲ ಬಹಳ ಸಂತೋಷ ಪಟ್ಟಿದ್ದಾರೆ. ಒಂದು ಗಣ್ಯ ವ್ಯಕ್ತಿಗಳ ಬಗ್ಗೆ, ಪುಸ್ತಕ ಬಿಡುಗಡೆ ಬಗ್ಗೆ ತಾವೇ ಸರ್? ನಮ್ಮ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು, ನಾನು ಅವ್ರ ಹತ್ರ ಆಗಾಗ ಹೋಗ್ತಾ ಇದ್ದೇವೆ. ಅವ್ರು ಹೋದಾಗಲೆಲ್ಲ ನನ್ನ ತಲೆಗೆ ಒಂದು 10 ಸಾರಿ ಕೈ ಇಟ್ಟು ಆಶೀರ್ವಾದ ಮಾಡ್ತಾ ಇದ್ರು. ನೀನು ಮುಂದಕ್ಕೆ ಒಳ್ಳೇದು ಮಾಡ್ಬೇಕು, ಒಳ್ಳೇದಾಗುತ್ತೆ, ದೇವರು ನೀವು ಒಳ್ಳೇದು ಮಾಡ್ತಾನೆ, ದೇವರಿಂದ ಒಳ್ಳೇದನ್ನ ಮಾಡ್ತಾನೆ ಅಂತ ಹೇಳುವಂತ ಒಂದು ಇದನ್ನು ಕೊಡ್ತಾ, ನನಗೆ ಒಂದು ಭರವಸೆ ಕೊಡ್ತಾ ಇದ್ರು. ಮತ್ತೆ ಗುರು ಹಿರಿಯರ ನಾನು ನನ್ನ ದೇಶದಾದ್ಯಂತ ಸುತ್ತಾಡಿ ಸುಮಾರು 4,000 ಗ್ರಂಥಗಳನ್ನ ಸಂಗ್ರಹಿಸಿದ್ದೇನೆ. ಆ ಗ್ರಂಥಗಳ ಆಧಾರ ಅಂದ್ರೆ ಅದರಿಂದ ತಿಳ್ಕೊಂಡ ಜ್ಞಾನವನ್ನ ಎಲ್ರಿಗೂ ಹಂಚೋಣ ಅಂತೇಳಿ. ನಾನೊಬ್ಬನೇ ತಿಳ್ಕೊಂಡು ಸುಮ್ಮನೆ ಇಟ್ಕೊಂಡು ಅದಕ್ಕೆ ಬೆಲೆ ಇಲ್ಲ, ನೆಲೆಯೂ ಇಲ್ಲ, ಎಲ್ರಿಗೂ ತಿಳಿಸೋಣ. ಅದೇ ನನ್ನ ಮುಖ್ಯ ಉದ್ದೇಶ. ಅದನ್ನ ನಾನು ಸಾಧ್ಯವಾದಷ್ಟು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ, ಎಲ್ಲರ ಸಹಕಾರನೂ ಬೇಕು. ಅದಕ್ಕೆ ಮೊದಲು ದಿವ್ಯ ಜೀವನ ಭವ್ಯ ಮಾನವ ಪುಸ್ತಕವನ್ನು ಬರೆದಿದ್ದು. ನಂತರ 88ನೇ ಇಸ್ವಿಯಲ್ಲಿ ನಾನು ಬರೆದ ಗ್ರಂಥಕ್ಕೆ BK ಗೋಕಾಕ್ ಅವರು ಸಹ ಮುನ್ನುಡಿ ಬರೆದಿದ್ದಾರೆ, ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿ ಬರೆದಿದ್ದಾರೆ. ಆ ನಂತರ ನನ್ನ ಜೀವನದ ಬೇರೆ ಬೇರೆ ರಂಗಗಳಲ್ಲಿ ಬದಲಾಯಿತು. ಆ ನಂತರ ಅದನ್ನು ಪಬ್ಲಿಷ್ ಮಾಡ್ಲಿಕ್ಕೆ ಆಗ್ಲೇ ಇರಲಿಲ್ಲ. ಇವಾಗ ಇದನ್ನ ಬಹಳಷ್ಟು ವಿಸ್ತೃತಗೊಳಿಸಿ ಅದನ್ನ ಈಗಿನ ಜನರೇಷನ್ ಎಲ್ಲ ಇಂಗ್ಲಿಷ್ ಜಾಸ್ತಿ ಓದೋದ್ರಿಂದ ಇಂಗ್ಲಿಷ್ಗೂ ಮಾಡಿಸೋಣ ಅಂತ ಹೇಳ್ಬಿಟ್ಟು, ಮತ್ತೆ ಈ ಪುಸ್ತಕವನ್ನ ಇಡೀ ಜಗತ್ತಿನ ಎಲ್ಲಾ ರಾಷ್ಟ್ರಗಳ ನಾಯಕರಿಗೂ ಕಲ್ಸ್ಕೊಡ್ಬೇಕು, ಇದನ್ನು ಓದ್ಬೇಕು, ಇಂಥ ಗ್ರಂಥಗಳನ್ನ ಓದಿ ನಮ್ಮ ಯುದ್ಧ ನಿಲ್ಲುವುದಾಗಬೇಕು, ಎಲ್ಲ ಸಂಸಾರಿಗಳು ಸುಖ ಸಂತೋಷ ಶಾಂತಿಯಿಂದ ಜೀವನ ಸಾಗಿಸ್ಬೇಕು. ಪ್ರತಿಯೊಬ್ಬ ಪ್ರಪಂಚದಲ್ಲಿರುವ ಎಲ್ಲಾ ಸಂಸಾರಿಗೂ ಕೂಡ ಇಂಥ ಗ್ರಂಥಗಳನ್ನು ಓದಿ ಸಂಸಾರವನ್ನ ಸುಖವಾಗಿ ಸಾಕ್ಷಿ ದಾರಿ ಕಂಡುಕೊಂಡು ಆ ರೀತಿಯ ಬದುಕಲಿ ಅಂತ ಹೇಳುವ ಒಂದು ಮಹತ್ವಾಕಾಂಕ್ಷೆ ನಾನು. ಮತ್ತು ಅನುವಾದಕಾರರು ವೇದಿಕೆ ಮೇಲೆ ಬರಬೇಕೆಂದು ಡಾಕ್ಟರ್ HSL ಪ್ರಕಾಶ್.
ಕೃಷ್ಣ ಕೃಷ್ಣ